ಹುಬ್ಬಳ್ಳಿ ಧಾರವಾಡ ಅವಳಿ ನಗರದಲ್ಲಿ ಕಾನೂನು ಸುವ್ಯವಸ್ಥೆ ಮತ್ತು ಶಾಂತಿಯನ್ನು ಕಾಪಾಡಲು ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರೇಟ್ ವತಿಯಿಂದ 66 ರೌಡಿ ಶೀಟರ್ಗಳನ್ನು ಗಡೀಪಾರು ಮಾಡಲಾಗಿದೆ. ಹುಬ್ಬಳ್ಳಿ ಧಾರವಾಡ ನಗರದಲ್ಲಿ ಪುಡಿ ರೌಡಿಗಳ ಹಾವಳಿ, ಡ್ರಗ್ಸ್ ಪೆಡ್ಲರ್ಸ್, ಗಾಂಜಾ ಪೆಡ್ಲರ್ಸ್ ಸೇರಿದಂತೆ ಸಮಾಜಘಾತಕ ಚಟುವಟಿಕೆಗಳಲ್ಲಿ ತೊಡಗಿದ್ದ ಸುಮಾರು 66 ರೌಡಿ ಶೀಟರ್ಗಳನ್ನು ಗಡೀಪಾರು ಮಾಡಿ ಆದೇಶ ಮಾಡಲಾಗಿದೆ. ಹುಬ್ಬಳ್ಳಿಯ ಬೆಂಡಿಗೇರಿ ಪೊಲೀಸ್ ಠಾಣೆ 12, ಶಹರ ಪೊಲೀಸ್ ಠಾಣೆಯ 5, ಕಸ್ಬಾ ಪೊಲೀಸ್ ಠಾಣೆಯ 7, ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣೆ 11, ಗಂಟಿಕೇರಿ 1, ಅಶೋಕನಗರ ಪೊಲೀಸ್ ಠಾಣೆ 2, ಉಪನಗರ ಪೊಲೀಸ್ ಠಾಣೆ 3, ಗೋಕುಲ್ ರೋಡ್ ಪೊಲೀಸ್ ಠಾಣೆ 3, ವಿದ್ಯಾನಗರ 1, APMC ನವನಗರ 2, ಕೇಶವಪುರ ಠಾಣೆ 3, ಕಂಬ್ರಿಪೇಟೆ 1, ಧಾರವಾಡ ವಿದ್ಯಾಗಿರಿ 8, ಉಪನಗರ ಠಾಣೆ 5 ಸೇರಿದಂತೆ ಒಟ್ಟು 66 ರೌಡಿ ಶೀಟರ್ಗಳನ್ನು ಗಡೀಪಾರು ಮಾಡಿ ಆದೇಶ ಮಾಡಲಾಗಿದೆ. ಟೋಟಲ್ ಕ್ಲೋಸ್ ಎಷ್ಟು ಕ್ಲೋಸ್ ಮಾಡಿ ಒಂದು ಸ್ಟೇಟ್ಮೆಂಟ್ ತೊಗೊಂಬಂದಿಲ್ಲ ನೋಡಿ ಸರ್. ಅಲ್ಲ ಟೋಟಲ್ ಕ್ಲೋಸ್ ಇಷ್ಟು ಬ್ರೋ, ಅದ ಸರ್ ನನಗೆ ಗೊತ್ತು, ಪಕ್ಕ ನನಗೆ ಈ ಥರ ಒಂದು 140 ವೇರಿಯೇಷನ್ ಇರ್ಬೋದು ಅಷ್ಟೇ. ನಾವು ಹೇಳಿ ಅಂದರೆ ಸ್ಟೇಟ್ಮೆಂಟ್ ಕೌನ್ಸ್ ಆಗಿಲ್ಲ. ಈಗ ನೇಚರ್ ಆಫ್ ಜಡ್ಜ್ಮೆಂಟ್ 15 ಕೊಡ್ಬೋದು, ಬಟ್ ಇವತ್ತು ಅನೌನ್ಸ್ ಮಾಡಲೇಬೇಕಲ್ಲ. ಎಷ್ಟಿದ್ದು ಎಷ್ಟು ಕ್ಲೋಸ್ ಇಲ್ಲ ರಾಂಗ್ ಇನ್ಫಾರ್ಮೇಶನ್ ಆಗುತ್ತೆ, ಚೆಕ್ ಮಾಡಿ. ಕನ್ವಿಕ್ಷನ್ ರೇಟ್ ಏನೇನು ಇದು ಅನ್ನೋದು ಹಂಗೆ ಅಲ್ಲ, ಕನ್ವಿಕ್ಷನ್ ಕೊಟ್ಟಿದ್ದನ್ನು ಎಕ್ಸ್ಟೆನ್ಷನ್ ಮಾಡಲ್ಲ, ಕೋರ್ಟ್ನಲ್ಲೇ ಚೆಕ್ ಮಾಡಿ. ಹಾಂ ಸರಿ, ಇದು ಹೇಳಿ, ನೀವು ಹೇಳಿ. 1326 ಹಾಂ 1326 ರಿವರ್ಸ್ ಇದ್ದಿದ್ದ. ಹಾಂ 1326 1326 ಪಕ್ಕ ಆಯ್ತದೆ. ನಿಮಿಷ ಕುತ್ಕೊಳ್ಳಪ್ಪ, ನೀವು ಕುತ್ಕೊ ಒಂದು ನಿಮಿಷ. ಬಾರೋ ಇಲ್ಲಿ ಬಾ. ಎಷ್ಟು 1326 ಕ್ಲೋಸ್ ಇದರಲ್ಲಿ ಎಷ್ಟು ಕ್ಲೋಸ್ ಆಗುತ್ತೆ ಬರ್ತೀವಿ ಸರ್. ಕ್ಲೋಸ್ 816 ಪ್ರೆಸೆಂಟ್ 510 25ದಾಗ 510 ಆಗ್ತದೆ. ನಿಮಿಷ ಓಪನ್ ಆಗಿತ್ತು 6 ಓಪನ್ ನ್ಯೂಲಿ ನೆಕ್ಸ್ಟ್ 510 ಅದೇ ಹೆಂಗು ಇದರಿಂದ ಆ್ಯಡ್ ಆಗುತ್ತೆ ಅದು ಪ್ರತಿದಿನ ಯಾಕೆ 510 ಇನ್ಕ್ಲೂಡಿಂಗ್ ಒಂದು ನಿಮಿಷ ಇರ್ರಿ. 1326 ಈ ಆರ್ ಆ್ಯಡ್ ಆಗುತ್ತೆ. ಹಂಗೆ ಹೇಳ್ರಿ ನಮ್ಮ ಅಷ್ಟು. ಆಮೇಲೆ ಹೋದ ವರ್ಷ ಒಂದು ನಿಮಿಷ 25 ಕ್ಲೋಸ್ ಇದೆ. 500 ಸ್ವಲ್ಪ 510 ಸರ್ 510 ಕ್ಲೋಸ್. ಬೇರೆ ನಂಬರ್ 1730 105 ಇನ್ಕ್ಲೂಡಿಂಗ್ 25 ಓಪನ್ ಮಾಡಿದ್ರೆ 105
ಸರ್ ಈಗ ಫಸ್ಟ್ 25 ಬರೀರಿ ಸರ್. ಅದ ಈಗ ಕ್ಲಿಯರ್ ಟೋಟಲ್ RS in the beginning of 25. ಅದೋಪ 1830 ಸರ್ ನಾ ಹೇಳಿದ ಪ್ರಶ್ನೆ ಉತ್ತರ ಕೊಡಿ. 60-25 ಸರ್. 17-25 ಸರ್. ಹಾಂ 16-25 ರೀ. 16-25 ಇದ್ದು ಬರೀರಿ ಸರ್. ಕೇಳಿದ ಟೆಸ್ಟ್ ಹೇಳ್ಬೋದು. 25 ಒಳಗ ಎಷ್ಟು ಓಪನ್ ಆದವು? 100. ಎಷ್ಟು ಪೇಜ್ ಆಕತಿ? ಅದ ಇದ್ರೊಳಗಿನ್ನ ಏನು ಸಿಕ್ಕ ಎಲ್ಲ ಖುಷಿ ಅಲ್ಲ ರೆಗ್ಯುಲರ್ ಅಲ್ಲ. ಬಂದಿಲ್ಲ, ಪಬ್ಲಿಕ್ ಟಿವಿ ಬಂದಿಲ್ಲ. ಪಬ್ಲಿಕ್ ಟಿವಿ ಒಂದು ಬಂದಿಲ್ಲ. ಹೌದಾ? ಫೋಟೋ ಹೊಡ್ಕೊರಿ. ಏನ್ ನೋಡ್ಕೊಂಡು ಏನ್ ನೋಡೋಣ ಇದ್ದಿದ್ದಪ್ಪ ನಮ್ಮ ಕಾಲ್ದಾಗ ಅಂದ್ರೆ ಅವ್ನು ನೋಡಿ ನಮ್ಮ ಕಾಲದಾಗ. ಹ್ಞೂ ಸರ್. ವರದಿಗಾರರಿಲ್ಲ ನಾವು ಮಟ್ಟ ಅಜ್ಜಿ ಛಾಯಾಗ್ರಾಹಕರೆಲ್ಲ ಈ ಛಾಯಾಗ್ರಾಹಕರು ಕೊಟ್ಟು ಕಷ್ಟ. ಹ್ಞೂ ಸರ್. ಅಲ್ಲ ಛಾಯಾಗ್ರಾಹಕರು ಕೊಟ್ಟು ಒಡೆಯರ್ ಸರ್. ಸರಿ ಸರ್, ಪ್ಲೀಸ್ ಸರ್. ಸರ್ ಪ್ಲೀಸ್. ಏನು ಬರ್ತಾರೆ ಕಾರ್ಡ್ ನೋಡಿದ್ರೆ ಖುಷಿ ಆತ. ಏನು ಮಾಡೋದು? ನೋಡ್ರಿ ಅಲ್ಲೇ ಹಾಕಿಟ್ಟು ಮೊನ್ನೇನು ಜೋರು 9 ವರ್ಷ ಅಪಾಯಿಂಟ್ ಕೊಟ್ಟಾರ ಅಂತ ಹೇಳ್ಬೇಕಂದ್ರೆ ಹೇಳ್ತಾರೆ. ಹಂಗೇನ್ ಬೇಡ್ರಿ. ಆಯ್ತು. ಈಗ ಸ್ವಲ್ಪ ಮಕ್ಕಳ ಮೇಲೆ ಮೊನ್ನೆ ಆಗ್ತದೆ ಸರ್. ಹಿಂದೆ ಏನು ಮಾಡಿ ಅಪ್ಪ ಮಕ್ಕಳು ಕಾಂದಾನಿ ರೌಡಿ ಶೀಟ್ ಇಲ್ಲ ಮತ್ತೆ ಇಬ್ರದ್ದು ಇದೆಯಲ್ಲ, ಅಪ್ಪಂದಿದೆ ಮಗಂದಿದೆ ರೌಡಿ ಶೀಟ್. ಮುಂದುವರ್ಸ್ಕೊಂಡು ಹೋಗಿ, ಇದು ಕಾಂದಾನಿ ದಂಧ. ಇದು ಸಾಯ್ತೀರ ಅಷ್ಟೇ, ರಸ್ತೆಯಲ್ಲಿ ಯಾವನಾದ್ರೂ ಹೊಡೆದಾಗ್ತಾನೆ ಇದನ್ನೇ ಮುಂದುವರ್ಸ್ಕೊಂಡು ಹೋದ್ರೆ. ಅಂಗಡಿ ನೋಡ್ಕೊಂಡ್ರಿ, ಇಷ್ಟು ಜನ ಅಂಗಡಿ ನೋಡ್ತಾರೆ, ಯಾರ ಮೇಲೆ ರೌಡಿ ಶೀಟ್ ಓಪನ್ ಮಾಡಿದಾರೇನ್ರಿ? ಹೋಗು ಮುಂದೆ ನಿಮ್ಮದು ಸರ್. ನಮ್ಮಲ್ಲಿ ಉಂಟು. ಮೊನ್ನೆ ಒಂದು ವಿಜಯನಗರದಲ್ಲಿ ಒಂದು ಹಾಸ್ಪಿಟಲ್ ಜಗಳ ಇಲ್ಲ ಆಗ್ತಾಗ್ತಿ ಸರ್. ಯಾಕೆ ಬಿಡ್ತೀವಿ ಹೊರಗಡೆ? ಹಾಸ್ಪಿಟ್ಲ್ ಪ್ರಿಮೈಸಸಲ್ಲಿ ನ್ಯೂಸೆನ್ಸ್ ಕ್ರಿಯೇಟ್ ಮಾಡಿದರೆ ದಟ್ ಇಸ್ ದ ಬಿಗ್ಗೆಸ್ಟ್ ಪಾಸಿಬಲ್ ಅಫೆನ್ಸ್. ಪುಟ್ಟಿ ಮಾಡ್ಯಾರ ಗುಂಡಾಗಿ. ಒಂದೇ ಕೇಸ್, 5 ಕೇಸ್ 10 ಕೇಸ್ ಏನು ಬೇಕಿಲ್ಲ. ಯುವರ್ ಜಸ್ಟಿಫಿಕೇಶನ್ ಇಸ್ ಸಫಿಷಿಯಂಟ್, ಕೋರ್ಟ್ ವಿಲ್ ಡೆಫಿನೆಟ್ಲಿ ಬಿ ಕನ್ವಿನ್ಸ್ಡ್. ಹಾಕಿ ಒಂದು ಗುಂಡಾಗಿ ಹಾಕಿ ಇವನ್ನ
ಧಾರವಾಡದವರು ಸ್ವಲ್ಪ ಆಚೆ ತಗೊಳ್ಳಿ, ಸ್ವಲ್ಪ ಮುಂದೆ ಬರಲಿಕ್ಕೆ. ಅವರು ಮೂಲೆ ಅಶೋಕ್ ನಗರದವರು ಸ್ವಲ್ಪ ಇಂತ್ರೀಸಲ್ಲಿ ಸ್ವಲ್ಪ ಲೆಫ್ಟಿಗೆ ಬರಲಿ, ರೈಟ್ಗೆ ಪ್ರಾಪರ್ ಆಗಿರಲಿ. ಏನ ಸರ್ ಈಗ ಟೋಟಲ್ 1800 ಏ ಮೈನಸ್ ಮಾಡಿ ಹೇಳಪ್ಪ. ಓಪನ್ ಮಾಡಿದ್ದು ಹಿಡಿಬೇಡ. ಬಿಗಿನಿಂಗ್ ಆಫ್ 25 ಜನವರಿ 1725. ನೀ ಕೇಳಿದ ಕಷ್ಟ ಉತ್ತರ ಹೇಳ. ಇದು ಕರೆಕ್ಟ್. 1300 ಟೋಟಲ್ 26. ಕರೆಕ್ಟ್ ಐತೆ ಸರ್. ನೆಕ್ಸ್ಟ್ ಕ್ಲೋಸ್ಡ್ ಇನ್ 26. ಟೋಟಲ್ RS ಕ್ಲೋಸ್ಡ್ ಗಾಡಿ ಬಸ್ ಹೋಗ್ತೀನಿ ಹಳ್ಳಿಗೆ, ಗಾಡಿ ಬಸ್ ಹಳ್ಳಿಗೆ ಲಾರಿ ಬಸ್ ಕ್ಲೋಸ್ಡ್ ಇನ್ 26. ಹೋಗ ಅದನ್ನ ಮೈನಸ್ ಮಾಡಿದ್ರೆ ಓಲ್ಡ್ ಹುಬ್ಳಿ ಬರ್ತದ ಇದು. ಕುಂದ್ರ ನಮ್ಮನ್ ಕೊಡೋದಿಟ್ಟು ಕುಂದ್ರಿಪ್ಪ. ಬ್ಯಾಲೆನ್ಸ್ ಹುಬ್ಬಳ್ಳಿ ಧಾರವಾಡ ಅವಳಿ ಮಹಾನಗರದ ಕಮಿಷನರೇಟಲ್ಲಿ ಮುಂಜಾಗ್ರತಾ ಕ್ರಮವಾಗಿ ರೌಡಿ ಶೀಟರ್ಗಳಿರ್ಬೋದು, ಡ್ರಗ್ ಪೆಡ್ಲರ್ಸ್ ಇರ್ಬೋದು, ಆರ್ಗನೈಸ್ಡ್ ಕ್ರೈಮ್ಸಲ್ಲಿ ಇನ್ವಾಲ್ವ್ ಆಗಿರುವಂಥ ವ್ಯಕ್ತಿಗಳಿರ್ಬೋದು, ಅವ್ರ ಮೇಲೆ ನಿರಂತರವಾಗಿ ಮುಂಜಾಗ್ರತಾ ಕ್ರಮಗಳನ್ನು ನಾವು ಕೈಗೊಳ್ತಾ ಇದ್ದೇವೆ. ಅದರ ಅಂಗವಾಗಿ 2025 ಇಸ್ವಿಯಲ್ಲಿ ನಾವು ಹೇಳಬೇಕು ಅಂತಂದರೆ ಒಟ್ಟು 132 ಜನರ ಮೇಲೆ ನಾವು ಮುಂಜಾಗ್ರತಾ ಕ್ರಮವಾಗಿ ಗಡೀಪಾರು ಆದೇಶವನ್ನು ಮಾಡಿದ್ವಿ. 6 ಜನರ ಮೇಲೆ ಗೂಂಡಾ ಆ್ಯಕ್ಟನ್ನು ಮಾಡಿದ್ವಿ. ಆ ಗೂಂಡಾ ಆ್ಯಕ್ಟಲ್ಲಿ 6 ಜನ ಯಾರಿದ್ರು ಅವರು ಸುಮಾರು 1 ವರ್ಷಗಳ ಕಾಲ ಜೈಲಿನಲ್ಲಿದ್ದು ನಾವು ಗಮನಿಸ್ಬೋದು. ಅದ್ರ ಜೊತೆಗೆ ಪ್ರಸಕ್ತ ವರ್ಷದಲ್ಲಿ 2026ರಲ್ಲಿ ಈಗಾಗಲೇ ನಾವು ಒಟ್ಟು 61 ಜನರ ಮೇಲೆ ಗಡೀಪಾರು ಆದೇಶವನ್ನು ಮಾಡಿದ್ದೇವೆ. 4 ಜನರ ಮೇಲೆ ಪಿಟ್ ಆ್ಯಂಡ್ DPS ಅಂದರೆ ಯಾವ ರೀತಿ ಆ್ಯಂಟಿ ಸೋಷಲ್ ಗೂಂಡಾ ಎಲಿಮೆಂಟ್ಸ್ ಇರ್ತಾರೆ, ರೌಡಿ ಎಲಿಮೆಂಟ್ಸ್ ಇರ್ತಾರೆ, ಅವ್ರ ಮೇಲೆ ಗೂಂಡಾ ಆ್ಯಕ್ಟ್ ಆಗ್ತಾರೆ. ಅದೇ ರೀತಿ ಯಾರು ಮಾದಕ ವಸ್ತುಗಳಲ್ಲಿ ತೊಡಗಿಸ್ಕೊಂಡಿರ್ತಾರೆ ಅಂಥವ್ರ ಮೇಲೆ ಪಿಟ್ ಆ್ಯಂಡ್ DPS ಅಂತ ಒಂದು ಕಾಯ್ದೆ ಇದೆ. ಅದರಲ್ಲಿ ಕೂಡ ಗೂಂಡಾ ಆ್ಯಕ್ಟ್ ರೀತಿಯಲ್ಲಿ 1 ವರ್ಷಗಳ ಕಾಲ ಅವ್ರನ್ನ ಬಂಧನದಲ್ಲಿಡಲಿಕ್ಕೆ ನಾನು ಆದೇಶ ಮಾಡ್ಬೋದಾಗಿದೆ. ಅದರಲ್ಲಿ ಒಟ್ಟು 4 ಜನರ ಮೇಲೆ ಪಿಟ್ ಆ್ಯಂಡ್ DPS ಆದೇಶವನ್ನು ಮಾಡಿದ್ದೇವೆ ಮತ್ತು 4 ಜನರ ಮೇಲೆ ಗೂಂಡಾ ಆ್ಯಕ್ಟನ್ನು ಈಗಾಗಲೇ ಜಾರಿ ಮಾಡಿದ್ದೇವೆ. ಮತ್ತು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಕಾನೂನು ಸುವ್ಯವಸ್ಥೆ ಸುಧಾರಿಸಲಿಕ್ಕೆ ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ಯಾವುದೇ ಒಂದು ಅಹಿತಕರ ಘಟನೆ, ವೈಲೆನ್ಸು ಅಥವಾ ಅಸಾಲ್ಟ್ ಮಾಡುವಂಥದ್ದು, ರೌಡಿಸಮ್ ಮಾಡುವಂಥದ್ದು, ಆರ್ಮ್ಸ್ ಇಟ್ಕೊಂಡು ಓಡಾಡುವಂಥದ್ದು, ಈ ಥರ ಯಾರಿದ್ದಾರೆ ಇಂಥವ್ರ ಮೇಲೆ ಮುಂದುವರೆದ ಕ್ರಮವನ್ನು ಕೈಗೊಳ್ಳಲಾಗ್ತಾ ಇದೆ. ಒಟ್ಟಾರೆಯಾಗಿ ಎಕ್ಸ್ಟರ್ಮೆಂಟ್ ಅಂದರೆ ಗಡೀಪಾರಾದವರು ಸುಮಾರು 6 ತಿಂಗಳ ಕಾಲ ನಮ್ಮ ವ್ಯಾಪ್ತಿಯನ್ನು ಹೊರತುಪಡಿಸಿ ನಾವು ನಿಗದಿ ಮಾಡಿದ ಒಂದು ಪ್ರದೇಶದಲ್ಲಿ ಅವರು ವಾಸ ಮಾಡಬೇಕಾಗುತ್ತೆ. ನಮ್ಮಲ್ಲಿ ಗಡೀಪಾರಾಗಿರುವಂಥವರು ಯಾದಗಿರಿ, ಗುಲ್ಬರ್ಗ, ಬೀದರ್, ಚಾಮರಾಜನಗರ, ದಕ್ಷಿಣ ಕನ್ನಡ ಹೀಗೆ ಭಾಳ ದೂರದ ಜಾಗಗಳಿಗೆ ಅವ್ರನ್ನ ಗಡೀಪಾರು ಮಾಡಿದ್ದೀವಿ. ಈ ಗಡೀಪಾರು ಆದೇಶ ಅಥವಾ ಗೂಂಡಾ ಆ್ಯಕ್ಟ್ ಈ ಎರಡೂ ಮುಂಜಾಗ್ರತಾ ಕ್ರಮಗಳಲ್ಲಿ ಮತ್ತು ಪಿಟ್ ಆ್ಯಂಡ್ DPS ಅಲ್ಲಿ ಅವ್ರದ್ದು ಪ್ರೀವಿಯಸ್ ಕ್ರಿಮಿನಲ್ ರೆಕಾರ್ಡ್ ಏನಿರುತ್ತೆ ಅದು ಮತ್ತು ಇಮಿಡಿಯೇಟ್ ಕಾಸ್ ಆಫ್ ಆ್ಯಕ್ಷನ್ ಇರುತ್ತೆ, ಅದನ್ನು ಕನ್ಸಿಡರ್ ಮಾಡಿ ನಮಗೆ ಪ್ರದತ್ತವಾಗಿರುವಂಥ ಅಧಿಕಾರ ವ್ಯಾಪ್ತಿಯಲ್ಲಿ ನಾವು ಮಾಡಿದ್ದೀವಿ. ಸರ್ ಯಾವ ಲಿಮಿಟ್ಸ್ನಲ್ಲಿ ಎಷ್ಟು ಮಂದಿ ಎಷ್ಟು ಹೆಚ್ಚಾಗ್ಯಾರ ಅಂತ ಗೊತ್ತಾ ಸರ್? ಅದೇ ಇವಾಗ 2 ವರ್ಷದಲ್ಲಿ ಅಂತಂದರೆ 2025 ಜನವರಿಯಿಂದ ನಾವು ಕನ್ಸಿಡರ್ ಮಾಡೋದಾದರೆ ಸುಮಾರು 193 ಜನರ ಮೇಲೆ ಗಡೀಪಾರು ಆದೇಶವನ್ನು ಮಾಡಿದ್ದೇವೆ. ಒಟ್ಟು 10 ಜನರ ಮೇಲೆ ಗೂಂಡಾ ಆ್ಯಕ್ಟನ್ನು ಮಾಡಿದ್ದೇವೆ. 4 ಜನರ ಮೇಲೆ ಪಿಟ್ ಆ್ಯಂಡ್ DPS ಅದು ಮಾದಕ ವಸ್ತುಗಳ ಕುರಿತಾಗಿರುವಂಥ